ಅಜ್ಲಮಗರು ಬಹಳ ಪ್ರಸಿದ್ಧವಾದ ನಾಡು. ಸರಿಸುಮಾರು 800 ವರ್ಷಗಳ ಇತಿಹಾಸವಿರುವ ಆಧ್ಯಾತ್ಮಿಕತೆಯ ಕೇಂದ್ರವಾದ ನಾಡು. ಇದಕ್ಕೆ ಮೂಲ ಕಾರಣ ಸಯ್ಯದ್ ಬಾಬಾ ಫಕ್ರುದ್ದೀನ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜರವರಾಗಿದ್ದಾರೆ. ಇವರ ಹುಟ್ಟೂರಾದ ಇರಾನ್ ದೇಶದ ಸಿಸ್ತಾನ್ ಎಂಬ ರಾಜ್ಯದಲ್ಲಿ ಸುಲ್ತಾನರಾಗಿ ನಂತರ ರಾಜ್ಯಭಾರವನ್ನು ತ್ಯಜಿಸಿ ನಂತರ ದೀನ್ ಪ್ರಬೋಧನೆಯನ್ನು ನಡೆಸುತ್ತಾ ದಕ್ಷಿಣ ಕನ್ನಡಕ್ಕೆ ತಲುಪುತ್ತಾರೆ. ನಂತರ ಕೆಲವು ಕಡೆಗಳಲ್ಲಿ ಮಸೀದಿಯನ್ನು ನಿರ್ಮಿಸುತ್ತಾರೆ. ಹಾಗೆ ಅಜ್ಲಮೊಗರಿಗೆ ಬಂದು ಇಲ್ಲಿ ಭವ್ಯವಾದ ಮಸೀದಿಯನ್ನು ನಿರ್ಮಿಸಿ ಕೆಲವು ಕಾಲ ಪ್ರಬೋಧನೆಯನ್ನು ನಡೆಸಿ ನಂತರ ಅಲ್ಲಿ ತನ್ನೊಂದಿಗೆ ಬಂದ ಶಿಷ್ಯರಾದ ಮಹಾನರಾದ ಜಕರಿಯಾ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜರವರನ್ನು ಪ್ರತಿನಿಧಿಯಾಗಿ ನೇಮಿಸುತ್ತಾರೆ. ಮಹಾನರಾದ ಜಕರಿಯರವರು ಅಜ್ಲಮೊಗರು ಮಸೀದಿಯ ಹೃದಯ ಭಾಗದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವುದು ಕಾಣಬಹುದು. ಸಯ್ಯದ್ ಬಾಬಾ ಫಕ್ರುದ್ದೀನ್ ರವರ ಸವಿನೆನಪಿಗಾಗಿ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಅಜ್ಲಮೊಗರು ಮಾಲಿದ ಉರುಸ್ ವಿಶೇಷವಾಗಿರುತ್ತದೆ. ಉರುಸಿನ ಸಂದರ್ಭದಲ್ಲಿ ಈ ಮಾಲಿದವು ನಾನಾ ಊರುಗಳಿಂದ ಹರಕೆ ರೂಪದಲ್ಲಿ ತಯಾರಿಸಿಕೊಂಡು ಬರುವಂತಹ ವಿಶೇಷವಾದ ಪ್ರಸಾದವಾಗಿ ಪ್ರಸಿದ್ಧಗೊಂಡಿದೆ. ನೇತ್ರಾವತಿ ನದಿ ತೀರದಲ್ಲಿ ಕಾಣುವ ಅಜ್ಲಮೊಗರು ಮಸೀದಿಯು ಬಹಳ ಸುಂದರವಾಗಿ ಕಾಣಲು ಸಾಧ್ಯವಾಗುತ್ತದೆ. ಈ ಪ್ರದೇಶದಲ್ಲಿ ಜಾತಿ ಭೇದವಿಲ್ಲದೆ ಮಸೀದಿಗೆ ಹರಕೆ ಮಾಡುವುದು ವರ್ಷಂಪ್ರತಿ ನಡೆಸಿಕೊಂಡು ಬರುವ ಉರುಸ್ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ವಿಶೇಷ. ಅದರಂತೆ ಈ ವರ್ಷವು ಡಿಸೆಂಬರ್ 2ರಿಂದ 6 ತನಕ ಉರುಸ್ ಕಾರ್ಯಕ್ರಮ ನಡೆಯಲಿದೆ. ಅಲ್ಲಾಹನು ಸಯ್ಯದ್ ಬಾಬಾ ಫಕ್ರುದ್ದೀನ್ ರವರ ಬರಕತ್ತಿನಿಂದ ನಮ್ಮೆಲ್ಲರನ್ನು ವಿಪತ್ತಿನಿಂದ ರಕ್ಷಿಸಲಿ. ಆಮೀನ್.